ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅಶ್ವಿನಿ ಉಳ್ಕೊಂಡಿರೋ ಮನೆ ಮುಂದೆನೇ ಅಜಿತ್ ಗಾಡಿ ಕೆಟ್ಟು ನಿಂತಿರುತ್ತೆ. ಅಷ್ಟರಲ್ಲಿ ಅಜಿತ್ ಮೆಕ್ಯಾನಿಕ್ಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿ ಅಲ್ಲೇ ಸುತ್ತಾಡ್ತಿರ್ತಾರೆ. ಮೆಕ್ಯಾನಿಕ್ ಬಂದಿದ್ದ ತಕ್ಷಣವೇ ಭೂಮಿ ಗಾಡಿ ಹತ್ರ ಕರ್ಕೊಂಡು ಬಂದು ಬೇಗ ಬೇಗ ನೋಡಿ ಅಂತ ಹೇಳ್ತಿರ್ತಾರೆ. ಆಯ್ತಾ ಅಣ್ಣ ಅಂತ ಮುಗೀತಾ ಅಣ್ಣ ಅಂತ ಕೇಳಬೇಕಾದ್ರೆ ಅಷ್ಟರಲ್ಲಿ ಅಜಿತ್ ಬಂದು ಭೂಮಿನೇ ಗುರಾಯಿಸ್ತಿರ್ತಾನೆ. ಸಾಹೇಬ್ರು ಯಾಕೋ ಗುರಾಯಿಸ್ತಾ ಇದ್ದಾರೆ, ಇಲ್ಲಿದ್ರೆ ಸರಿ ಹೋಗೋದಿಲ್ಲ ಅಂತ ಭೂಮಿ, ಸಾಹೇಬ್ರೆ ಅಲ್ಲಿ ಏಲಕ್ಕಿ ಗಿಡ ಕಾಣಿಸ್ತಾ ಇದೆ, ಕಡಿಮೆ ರೇಟ್ಗೆ ಕೊಡ್ತಾರೆ ಅಂತ ಕೇಳ್ಕೊಂಡು ಬರ್ತೀನಿ, ನೀವು ಹುಷಾರಾಗಿ ಇಲ್ಲೇ ಇರಿ. ಹಾಂ, ಯಾಕೋ ಕೈ ತುಂಬ ಭಾರ ಅನ್ನಿಸ್ತಿದೆ, ತಗೊಳ್ಳಿ ಈ ಫೋನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳಿ ಭೂಮಿ ಅಜಿತ್ನ ಅಲ್ಲೇ ಬಿಟ್ಟು ಆ ಮನೆ ಹತ್ರ ಹೋಗ್ತಾಳೆ. ಈ ಕಡೆ ಅಶ್ವಿನಿ ಶಾರದಾ ಅವರಿಗೆ ಊಟ ತಗೊಂಡು ಬಂದು ಅಮ್ಮ ಊಟ ತಿನ್ನು ಅಂತ ಹೇಳ್ತಿರ್ತಾಳೆ. ಈ ಅಶ್ವಿನಿನ ನೋಡ್ತಿದ್ದಂಗೆ ಅವರು ನನಗೆ ಬೇಡ, ನೀನು ಇಲ್ಲಿಂದ ಹೊರಟೋಗು ಅನ್ನೋ ರೀತಿಲಿ ರಿಯಾಕ್ಟ್ ಮಾಡ್ತಿರ್ತಾರೆ. ಒಂದೇ ಒಂದು ತುತ್ತು ತಿನ್ನಿ ಅಂತ ಹೇಳಿದ್ರು ಶಾರದಾ ಕೇಳ್ತಿರಲ್ಲ. ಅದಕ್ಕೋಸ್ಕರ ತಿನ್ನಿ ಅಂತ ಜೋರಾಗಿ ಕಿರ್ಚಾಡ್ತಾಳೆ. ಇದನ್ನು ಭೂಮಿ ಕೇಳಿಸ್ಕೊತಾಳೆ. ಆಗ ಭೂಮಿ ಏನಿರ್ಬೋದು ಅಂತ ಆ ಜಾಗಕ್ಕೆ ಓಡ್ ಬರ್ತಾಳೆ. ಅಷ್ಟರಲ್ಲಿ ಅಶ್ವಿನಿ ಈ ರೀತಿ ಕಿರ್ಚಾಡ್ತಿದ್ಲಲ್ಲ ಅಂತ ಅವಳ ಜೊತೆ ಇರೋ ರೌಡಿಗಳೆಲ್ಲ ಬಂದು ಮತ್ತು ಆ ಹೆಂಗಸು 3 ಜನನೂ ರೂಮ್ ಒಳಗಡೆ ಬಂದು ಏನಾಯಿತು ಮೇಡಮ್ ಅಂತ ಕೇಳ್ತಿರ್ತಾರೆ. ಏನೂ ಇಲ್ಲ, ನೀವು ಹೋಗಿ ನಾನು ನೋಡ್ಕೋತೀನಿ ಅಂತ ಅಶ್ವಿನಿ ಅವರನ್ನು ರೂಮಿಂದ ಆಚೆ ಕಳಿಸ್ತಾಳೆ. ಅಮ್ಮ ಸಾರಿ ಅಮ್ಮ, ನಿನ್ನ ಮೇಲೆ ಕಿರ್ಚಾಡಬಾರ್ದಾಗಿತ್ತು, ನೀನು ಯಾಕಮ್ಮ ನನ್ನ ಅರ್ಥ ಮಾಡ್ಕೋತಿಲ್ಲ ಅಮ್ಮ, ನಾನೇ ನಿನ್ನ ಮಗಳು ಮನಸ್ವಿನಿ ಅಂತ. ಯಾಕಮ್ಮ ನಿನ್ನ ಮಗಳು ಕೈಯಿಂದ ಕೈ ತುತ್ತು ತಿನ್ನೋಕ್ಕೆ ಇಷ್ಟ ಇಲ್ವಮ್ಮ ನಿನಗೆ, ಇಷ್ಟೊಂದು ಹಠ ಮಾಡ್ತಿದ್ದೀಯಾ, ತಿನ್ನಮ್ಮ ಅಂತ ಅಶ್ವಿನಿ ನಾಟಕ ಮಾಡ್ತಿರ್ತಾಳೆ. ಏನೋ ಜೋರಾಗಿ ಶಬ್ದ ಆಯ್ತಲ್ಲ, ಏನಿದು ಅಂತ ಭೂಮಿ ಡೋರ್ನ ತಳ್ಳಿ ನೋಡ್ತಾಳೆ. ಆದರೆ ಡೋರ್ ಲಾಕ್ ಆಗಿರುತ್ತೆ. ಆಗ ಭೂಮಿ ಡೋರ್ನ ಜೋರಾಗಿ ತಳ್ಳೋಕ್ಕೆ ನೋಡಿದಾಗ ಅಷ್ಟರಲ್ಲಿ ಆ ಹೆಂಗಸು ಬಂದು ಓಪನ್ ಮಾಡ್ತಾಳೆ. ಏನು ಬೇಕಿತ್ತಮ್ಮ ನಿನಗೆ ಅಂತ ಅಶ್ವಿನಿ ಕಡೆ ಹೆಂಗಸು ಕೇಳಬೇಕಾದ್ರೆ ಅದು ತುಂಬ ಬಾಯಾರಿಕೆ ಆಗ್ತಿತ್ತು, ನನಗೆ ಸ್ವಲ್ಪ ನೀರು ಕೊಡ್ತೀರಾ ಅಂತ ಭೂಮಿಗೆ ಕೇಳಬೇಕಾದ್ರೆ ಅಷ್ಟೇನಾ, ತರ್ತೀನಿ ಇರಿ ಅಂತ ಹೇಳಿ ಆ ಹೆಂಗಸು ಜೋರಾಗಿ ಡೋರ್ನ ಕ್ಲೋಸ್ ಮಾಡಿಬಿಡ್ತಾಳೆ. ಎಂಥ ಜನ ಇವರು ಅಲ್ಲ, ನಮ್ಮ ಮಂಡ್ಯದಲ್ಲಿ ನೀರು ಕೇಳಿದ್ರೆ ಒಳಗಡೆ ಕರೆದ್ಬಿಟ್ಟು ಕಬ್ಬಿನ ಹಾಲೇ ಕೊಡ್ತಾರೆ, ಅಂಥದ್ರಲ್ಲಿ ಹೆಂಗಸು ಮುಖದ ಮೇಲೆ ಬಾಗಿಲು ಹಾಕ್ತಾಳಲ್ಲ, ಇವಳ ಮಾತು ಕೂಡ ತುಂಬ ಹೊರಟಾಗಿದೆ ಅಂತ ಭೂಮಿ ಯೋಚನೆ ಮಾಡಬೇಕಾದ್ರೆ ಪಕ್ಕದಲ್ಲೇ ಕುಡಿದು ಬಿಸಾಕಿರೋ ಬಿಯರ್ ಬಾಟ್ಲ್ಗಳನ್ನು ನೋಡ್ತಾಳೆ. ಇದೇನಿದು, ಒಳಗಡೆ ನೋಡಿದ್ರೆ ಹೆಂಗಸಿದ್ದಾರೆ, ಇಲ್ಲಿ ನೋಡಿದರೆ ಇದೆಲ್ಲ ಇದೆಯಲ್ಲ, ತುಂಬ ವಿಚಿತ್ರ ಅನ್ನಿಸ್ತಿದೆಯಲ್ಲ ಅಂತ ಭೂಮಿ ಯೋಚನೆ ಮಾಡಬೇಕಾದ್ರೆ ಆ ಹೆಂಗಸು ನೀರು ತಗೊಂಡು ಬಂದು ಭೂಮಿಗೆ ತಗೊಳ್ಳಿ ಅಂತ ಕೊಡ್ತಾಳೆ. ಕುಡಿದ ಮೇಲೆ ಅಲ್ಲೇ ಕಿಟಕಿ ಹತ್ರ ಇಟ್ಟೋಗಿ ಅಂತ ಹೇಳಿ ಆ ಹೆಂಗಸು ಡೋರ್ನ ಲಾಕ್ ಮಾಡ್ಕೋತಾಳೆ. ಆಗ ಭೂಮಿಗೆ ಡೌಟ್ ಬಂದು ಎಲ್ಲ ಕಡೆ ಹುಡುಕ್ತಾ ಒಂದು ಕಿಟಕಿ ಹತ್ರ ಬಂದು ನಿಂತ್ಕೊಂಡು ನೋಡ್ತಿರ್ತಾಳೆ. ಅಷ್ಟರಲ್ಲಿ ಅಶ್ವಿನಿ ಕಡೆ ಚೀಲಗಳೆಲ್ಲನೂ ನೋಡ್ಬಿಡ್ತಾಳೆ. ಆದ್ದರಿಂದ ಅವಳಿಗೆ ಭಯ ಆಗಿ ಅಜಿತ್ ಹತ್ರ ಓಡೋಡಿ ಬಂದು ಸಾಹೇಬ್ರೆ ಅಲ್ಲಿ ನೋಡಿ ಅಂತ ಭೂಮಿ ಹೇಳೋದಕ್ಕೆ ನೋಡ್ತಾಳೆ. ಅಷ್ಟರಲ್ಲಿ ಗಾಡಿ ರಿಪೇರಿ ಆಗಿರುತ್ತೆ. ಆಗ ಅಜಿತ್ ಥ್ಯಾಂಕ್ ಯು ಅಂತ ಹೇಳಿ ಮೆಕ್ಯಾನಿಕ್ನ ಅಲ್ಲಿಂದ ಕಳಿಸ್ತಾರೆ. ಸಾಹೇಬ್ರೆ ಅಲ್ಲಿ ನೋಡಿ ಅಂತ ಭೂಮಿ ಹೇಳಬೇಕಾದ್ರೆ ಎಷ್ಟೊತ್ತು ಗಾಡಿ ರೆಡಿ ಆಯ್ತಾ ಅಂತ ಕೇಳ್ತೀಯ ತಾನೇ, ಈಗ ರೆಡಿ ಆಗಿದೆ, ಸುಮ್ಮನೆ ಬಾ ನೀನು ಭೂಮಿ, ನಿನ್ನನ್ನು ಏನಾದರೂ ಇನ್ನೊಂದೆರಡು ನಿಮಿಷ ನಾನು ಇಲ್ಲೇ ಬಿಟ್ಟು ಎಲ್ಲ ಕಡೆ ಓಡಾಡ್ಬಿಡ್ತೀಯ, ಬಾ ನೀನು ಅಂತ ಅಜಿತ್ ಹೇಳ್ತಿರ್ತಾನೆ. ಸಾಹೇಬ್ರೆ ನನ್ನ ಮಾತನ್ನು ಕೇಳಿ ಅಂತ ಭೂಮಿ ಹೇಳಿದ್ರು, ನೀನು ಕೂತ್ಕೊಳ್ಳೋಮ್ಮ ಆರಾಮಾಗಿ ಅಂತ ಅಜಿತ್ ಭೂಮಿನ ಕಾರಲ್ಲಿ ಕೂರಿಸ್ತಾನೆ. ಸಾಹೇಬ್ರೆ 1 ನಿಮಿಷ ನನ್ನ ಮಾತು ಕೇಳಿ ಇವಾಗ ಅಂತ ಭೂಮಿ ಹೇಳಬೇಕಾದ್ರೆ ಭೂಮಿ ಇಲ್ಲಿವರೆಗೂ ನಿನ್ನ ಮಾತು ಕೇಳಿರೋದು ಭೂಮಿ, ಸೈಲೆಂಟಾಗಿ ಇದ್ಬಿಡು ಅಂತ ಅಜಿತ್ ಹೇಳಬೇಕಾದ್ರೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂತ ಭೂಮಿ ಹೇಳೋಕ್ಕೆ ಹೋದಾಗ ಭೂಮಿ ಸೈಲೆಂಟ್ ಆಗಿರು ಅಂತ ಹೇಳಿ ಅಂತ ಅಜಿತ್ ರೇಗಾಡ್ತಾನೆ. ಆಗ ಭೂಮಿ ಸುಮ್ಮನಾಗ್ಬಿಡ್ತಾಳೆ. ಸರಿ ಅಂತ ಅಜಿತ್ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಅಶ್ವಿನಿ ಎಷ್ಟೇ ಪ್ರಯತ್ನ ಮಾಡಿದರೂ ಶಾರದಾ ಅವರು ಊಟನೇ ಮಾಡ್ತಾ ಇರೋದಿಲ್ಲ, ಬೇಡ ಅಂತ ಹೇಳ್ಕೊಂಡು ಗಲಾಟೆ ಮಾಡ್ತಿರ್ತಾರೆ. ಈ ಕಡೆ ಅಂಜು ದೇವಯಾನಿ ಜೊತೆ ಮಾತಾಡ್ತಿರ್ತಾಳೆ. ಆ ನಚ್ಚಿಯೊಬ್ಬ ಮಧ್ಯದಲ್ಲಿ ಬರಲಿಲ್ಲ ಅಂತ ಅಂದಿದ್ರೆ ಎಲ್ಲ ಕ್ಲಿಯರ್ ಆಗಿ ಹೋಗ್ತಿತ್ತು. ಅವನೊಬ್ಬ ಯಾವ ಟೈಮಲ್ಲಿ ಬರಬೇಕು ಅಂತಲೇ ಗೊತ್ತಾಗೋದಿಲ್ಲ, ಈಡಿಯಟ್ ಅಂತ ಅಂಜು ರೇಗಾಡ್ತಿರ್ತಾಳೆ. ಯಾಕೆ ಆ ರೀತಿ ಹೇಳ್ತೀಯಾ ಬೇಬಿ, ನಿನಗೆ ಹೆಲ್ಪ್ ಮಾಡೋದಕ್ಕೆ ಅಂತಲೇ ಬಂದಿರಬಹುದಲ್ವಾ ಅಂತ ದೇವಯಾನಿ ಹೇಳಿದಾಗ ಆ ಹೆಲ್ಪ್ ನನಗೆ ಕೆಲಸ ಕೆಡಿಸಿದೆ ಅಂತ ನಾನಿಲ್ಲಿ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ರೆ ನೀನು ನೋಡಿದರೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ,
ಮಾಮ್ ಅಂತ ಅಂಜು ಜೋರಾಗಿ ರೇಗಾಡ್ತಾಳೆ. ಆಗಲ್ಲ ಮಗಳೇ, ನಮ್ಮ ನಚ್ಚಿ ಏನೇ ಮಾಡಿದ್ರು ಅದಕ್ಕೆ ಒಂದು ಕಾರಣ ಇರುತ್ತೆ ಅಂತ ದೇವಯಾನಿ ಹೇಳ್ತಾಳೆ. ಏನು ಅಂತ ಮಣ್ಣು ಕಾರಣ ಅಂತ ಅಂಜು ರೇಗಾಡುತ್ತಾ ಇರ್ತಾಳೆ. ನೀನು ಅವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ನಮ್ಮ ನಚ್ಚಿ ಅಜಿತ್ ಥರ ಅಲ್ಲ ಅಂತ ದೇವಯಾನಿ ಹೇಳಿದಾಗ ಅಂತ ಅಂಜು ಕೇಳ್ತಾಳೆ. ಅಂದರೆ ಅಜಿತ್ನ ನೀನೇ ನೋಡಿದೀಯಲ್ಲ, ಯಾವಾಗ ನೋಡಿದ್ರು ಕೆಲಸ ಅಂತ ಬಡ್ಕೋತಾ ಇರ್ತಾನೆ. ಫ್ಯಾಮಿಲಿ ಜೊತೆ ಇರೋದೇ ಇಲ್ಲ. ಕೇಸು ಸ್ಟೇಷನ್ ಅಂತಾನೆ ಓಡಾಡ್ತಿರ್ತಾನೆ. ಬಟ್ ನಮ್ಮ ನಚ್ಚಿ ನೋಡು ಇಸ್ ಸೋ ಕೂಲ್. ತಾನು ನಗ್ತಾ ಇನ್ನೊಬ್ರು ನಗಿಸ್ತಾ ಎಷ್ಟು ಚೆನ್ನಾಗಿರ್ತಾನಲ್ವಾ ಅಂತ ದೇವಯಾನಿ ಬೇಕು ಅಂತಾನೆ ನಚ್ಚಿ ಬಗ್ಗೆ ಹೊಗಳ್ತಿರ್ತಾಳೆ. ಅಯ್ಯೋ, ಅವನು ಏನು ಬೇಕಾದರೂ ಮಾಡ್ಕೊಂಡು ಸಾಯ್ಲಿ ಮಾಮ್, ನನ್ನ ಕೆಲಸ ಯಾಕೆ ಹಾಳು ಮಾಡಬೇಕಿತ್ತು ಅಂತ ಅಂಜು ಹೇಳಬೇಕಾದ್ರೆ ಯಾರಿಗೆ ಗೊತ್ತು, ಮುಂದೆ ಒಂದು ದಿನ ಅವನಿಂದ ನಿನಗೆ ಒಳ್ಳೇದಾಗ್ಬೋದೇನೋ ಅಂತ ದೇವಯಾನಿ ಹೇಳಿದಾಗ ಅವನಿಂದಾನ ಚಾನ್ಸೇ ಇಲ್ಲ ಬಿಡು ಅಂತ ಅಂಜು ಹೇಳ್ತಾಳೆ. ಆಗ ಅಂಜು ಹೋಗ್ಲಿ, ಮೊದಲು ಅಜಿತ್ ಮತ್ತೆ ಅಂಜು ಎಂಗೇಜ್ಮೆಂಟ್ ಆಗಬೇಕಾದ್ರೆ ತಂದಿದ್ದ ಉಂಗುರನ ತಗೊಂಡು ಅವಳ ಕೈಗೆ ಹಾಕ್ಕೊಳ್ಳೋಕ್ಕೆ ನೋಡ್ತಾಳೆ. ಆಗ ದೇವಯಾನಿ ಆ ಉಂಗುರನ ಕಿತ್ಕೊಂಡಾಗ ಏನು ಮಾಡ್ತಿದೀಯ ಮಾಮ್ ಅಂತ ಅಂಜು ರೇಗಾಡ್ತಾಳೆ. ಇನ್ನು ಈ ಉಂಗುರನ ಇಟ್ಕೊಂಡಿದೀಯ ನೀನು ಅಂತ ದೇವಯಾನಿ ಕೇಳಿದಾಗ ಯಾವತ್ತು ಅಜಿತ್ ಜೊತೆ ನನ್ನ ಎಂಗೇಜ್ಮೆಂಟ್ ಮುರಿದಿತ್ತೋ ಆವತ್ತೇ ನಾನು ಡಿಸೈಡ್ ಮಾಡಿಬಿಟ್ಟೆ ಮಾಮ್, ಮತ್ತೆ ಆ ರಿಂಗ್ನ ಅವನ ಕೈಯಿಂದನೇ ತೊಡಸ್ಕೋತೀನಿ ಅಂತ ಅಂಜು ಹೇಳಬೇಕಾದ್ರೆ ಇದನ್ನೆಲ್ಲ ಒಳಗಡೆ ಇಡಬೇಕು, ಯಾರಾದರೂ ನೋಡಿದ್ರೆ ಕಷ್ಟ ಅಂತ ದೇವಯಾನಿ ಹೇಳ್ತಾಳೆ. ಇದೇ ನನಗೆ ಇಡಿಸ್ತಿಲ್ಲ ಮಾಮ್, ಅಜಿತ್ ನನ್ನ ಗಂಡ ಆಗಬೇಕಾದವನು, ಅವನೇ ಈ ಉಂಗುರನ ನನಗೆ ತೊಡಿಸ್ಬೇಕಾಗಿತ್ತು. ಇನ್ನು ಎಷ್ಟು ದಿವಸ ಇದನ್ನು ಗುಟ್ಟಾಗಿಡೋದು ಮಾಮ್ ಅಂತ ಅಂಜು ಕೇಳಬೇಕಾದ್ರೆ ನೋಡೋದಕ್ಕೆ ಕೆಂಪಾಗಿದೆ ಅಂತ ಕೈಯಲ್ಲಿ ಕೆಂಡ ಹಿಡ್ಕೊಂಡ್ರೆ ಸುಟ್ಟೋಗ್ತೀಯ ಕಣೆ, ಸದ್ಯಕ್ಕೆ ಆ ವಿಷಯನ ಮರ್ತು ಅಂತ ದೇವಯಾನಿ ಹೇಳ್ತಿರುವಾಗ ವಾಟ್ ಡು ಯು ಮೀನ್ ಅಂತ ಅಂಜು ಕೇಳ್ತಾಳೆ. ಬೇಬಿ, ನೀನು ಏನು ಅಂದ್ಕೊಂಡಿಲ್ಲ ಅಂದರೆ ಅಮ್ಮ ಒಂದು ಮಾತು ಹೇಳಲ್ಲ ಅಂತ ದೇವಯಾನಿ ಹೇಳಿದಾಗ ಏನು ಅಂತ ಅಂಜು ಕೇಳ್ತಾಳೆ. ಆ ಹಾಳು ಅಜಿತ್ ಮರೆತು ಬಿಡು, ಹುಡುಗನ್ನ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ದೇವಯಾನಿ ಹೇಳಿದಾಗ ಅದನ್ನು ಕೇಳಿ ಅಂಜುಗೆ ಕೋಪ ಬರ್ತಿರುತ್ತೆ. ಯೋಚನೆ ಮಾಡು ಬೇಬಿ, ಅವನು ಯಾವತ್ತೂ ತಾನೇ ನಿನಗೆ ಟೈಮ್ ಕೊಟ್ಟಿದ್ದಾನೆ ಹೇಳು, ಯಾವಾಗ ನೋಡಿದ್ರು ಬಿಸಿ ಅಂತ ಸಾಯ್ತಿರ್ತಾನೆ. ಅವನಿಗೆ ನೀನು ಏನು ಯೂಸ್ ಇದೆ ಬೇರೆ ಅಂತ ಹೇಳಿ ದೇವಯಾನಿ ಆ ರಿಂಗ್ನ ಬಿಸಾಕಾಕ್ತಾಳೆ. ಇದರಿಂದ ಅಂಜುಗೆ ಸಿಕ್ಕಾಪಟ್ಟೆ ಕೋಪ ಬಂದು ದೇವಯಾನಿ ಕತ್ತನ್ನೇ ಇಸ್ಕೋದಕ್ಕೆ ನೋಡ್ತಿರ್ತಾಳೆ. ಅಂಜು ಬಿಡು ಅಂಜು ಅಂತ ದೇವಯಾನಿ ಕೇಳಿದ್ರು ಅದನ್ನು ಕಿವಿಗೆ ಹಾಕೊಳ್ದೆ ಅವಳ ಮೇಲೆ ಕೆಡವಿ ಅವಳನ್ನು ಕತ್ತನ್ನು ಜೋರಾಗಿ ಇಸ್ಕ್ತಾ ಇರ್ತಾಳೆ. ಈ ಕಡೆ ಅಜಿತ್ ಭೂಮಿನ ಕರ್ಕೊಂಡು ಒಂದು ಜಾಗದಲ್ಲಿ ಬಂದು ಕಾರನ್ನು ನಿಲ್ಲಿಸ್ತಾನೆ. ಸಾಹೇಬ್ರೆ, ಏನಾಯ್ತು ಸಾಹೇಬ್ರೆ, ಮತ್ತೆ ಏನಾದರೂ ಕಾರ್ ಕೆಟ್ಟೋಯ್ತಾ? ಕರೀರಿ ಆ ಮೆಕ್ಯಾನಿಕ್ನ. ಆ ಮೆಕ್ಯಾನಿಕ್ ಅಣ್ಣನ, ಅವರಿಗೆ ಗಾಡಿ ರಿಪೇರಿ ಮಾಡೋಕ್ಕೆ ಬರೋದಿಲ್ಲ ಅನಿಸುತ್ತೆ. ಬರಲಿಲ್ಲ ಅಂದ್ರೂ ಮೆಕ್ಯಾನಿಕ್ ಅಂತ ಬಟ್ಟೆ ಹಾಕೊಂಡು ಬಂದುಬಿಡ್ತಾರೆ ಸಾಹೇಬ್ರೆ. ಇವಾಗ ನಿಜ ಹೇಳಬೇಕು ಅಂದರೆ ನೀವು ಪೊಲೀಸ್ ಥರ ನೋಡ್ಕೋಬೇಕು. ಯಾಕೆ ಹೇಳಿ, ಈ ಥರ ಅರ್ಧಬರ್ಧ ರೆಡಿ ಮಾಡಿಬಿಟ್ಟು ಹೋಗ್ಬಿಟ್ಟು ದಾರೀಲಿ ಸ್ಕ್ರೂ ಎಲ್ಲ ಮಿಸ್ ಆಗಿ ನಮಗೇನಾದ್ರು ಆಗಿಬಿಟ್ರೆ ಅಯ್ಯಪ್ಪ ಅಂತ ಹೇಳಬೇಕಾದ್ರೆ ಭೂಮಿ ಒಂದೇ ಸಮ ಮಾತಾಡ್ತಿರ್ತಾಳೆ. ಭೂಮಿ, ನನಗೊಂದು ಡೌಟ್ ಇದೆ ಅಂತ ಅಜಿತ್ ಕೇಳಿದಾಗ ಏನು ಡೌಟು ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ. ಆ ಮನೆಯಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೀತಿದೆ ಅಂತ ಅಜಿತ್ ಹೇಳಬೇಕಾದ್ರೆ ಸಾಹೇಬ್ರೆ, ನಾನು ಅವಾಗಿಂದ ಇದ್ರ ಬಗ್ಗೆನೇ ಹೇಳಬೇಕು ಅಂತ ಪ್ರಯತ್ನ ಪಡ್ತಿದ್ದೆ. ಅಲ್ಲಿ ಯಾರೋ ಅಪಾಯದಲ್ಲಿದ್ದಾರೆ ಅಂತ ಅನ್ನಿಸ್ತಿದೆ ಸಾಹೇಬ್ರೆ. ಅಲ್ಲ, ನಿಮಗೆ ಗೊತ್ತಿದ್ದು ಅಷ್ಟು ಅರ್ಜೆಂಟಾಗಿ ನನ್ನನ್ನು ಯಾಕೆ ಕರ್ಕೊಂಡು ಬಂದ್ರಿ ಅಂತ ಭೂಮಿ ಹೇಳ್ತಿದ್ದಾಗ ಭೂಮಿ, ಇಂಥ ವಿಚಾರದಲ್ಲಿ ಏನು ಬೇಕಾದರೂ ಆಗ್ಬೋದು. ನನಗೆ ನಿನ್ನ ಸೇಫ್ಟಿ ಮುಖ್ಯ. ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನನಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಿನ್ನ ಮಾತನ್ನು ಕಟ್ ಮಾಡಿ ನಿನ್ನ ಅರ್ಜೆಂಟಾಗಿ ಅಲ್ಲಿಂದ ಕರ್ಕೊಂಡು ಬಂದೆ ನೋಡು. ನೀನು ಇಲ್ಲೇ ಇರು, ಕಾರಲ್ಲಿ ಲಾಕ್ ಮಾಡಿಕೊಂಡು ಕೂತ್ಕೋ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅಜಿತ್ ಹೇಳಬೇಕಾದ್ರೆ ಸಾಹೇಬ್ರೆ, ಏನು ಮಾತಾಡ್ತಿದ್ದೀರಾ ನೀವು? ಯಾರು? ನಾನು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀನಿ ಮರ್ತೋಗ್ಬಿಟ್ರಾ? ಮುಂದೆ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗೋಳು ಅಲ್ಲ. ನನ್ನ ವಿಷಯದಲ್ಲಿ ನೀವು ಹೆದರ್ಕೊಳ್ತಾ ಇದ್ದೀರಲ್ಲ. ಛೇ, ನೋಡಿ ಸಾಹೇಬ್ರೆ, ನಿಮ್ಮ ಹೆಂಡತಿ ಅನ್ನೋ ಕೆಲಸ 1 ವರ್ಷದಲ್ಲೇ ಮುಗ್ದು ಹೋಗ್ಬಿಡುತ್ತೆ. ಆದರೆ ಪೊಲೀಸ್ ಕೆಲಸ ಲೈಫ್ ಲಾಂಗ್ ಇರುತ್ತೆ. ಏನು ಸಾಹೇಬ್ರೆ, ನೀವು ಪೊಲೀಸಾಗಿ ನಿಮಗೆ ನಾನು ಇದನ್ನೆಲ್ಲ ಹೇಳಬೇಕಾ? ನೋಡಿ, ಇವಾಗ ನಾನು ಭೂಮಿ ಅಲ್ಲ, ಅಪ್ಸರೆ ಏಜೆಂಟು, ಅರ್ಥ ಆಯ್ತಾ? ಆ್ಯಂಡ್ ಡ್ಯೂಟಿ ಇದ್ದೀನಿ, ಬೇಗ ಬನ್ನಿ ಅಂತ ಹೇಳಿ ಭೂಮಿ ಕಾರಲ್ಲಿ ಹೋಗಿ ಕೂತ್ಕೋತಾಳೆ. ಇವಳ್ದೊಳೆ ಸಾವಾಸ ಆಯ್ತಲ್ಲ ಅಂತ ಅಂದ್ಕೊಂಡು ಅಜಿತ್ ಕೂಡ ಕಾರ್ ಒಳಗಡೆ ಹೋಗಿ ಕೂತ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ದೇವಯಾನಿ ಎಷ್ಟೇ ಕೇಳ್ಕೊಂಡ್ರು ಅಂಜು ಬಿಡದೆ ಅವಳನ್ನು ಕತ್ತಿಸ್ಕಿ ಸಾಯಿಸೋದಕ್ಕೆ ನೋಡ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಅಪ್ಪು ಬರ್ತಾಳೆ. ಇದನ್ನು ನೋಡಿ ಅವಳಿಗೆ ಶಾಕ್ ಆಗುತ್ತೆ.
ಈ ಅಂಜು ಏನೇ ಮಾಡ್ತಿದ್ದೀಯಾ, ಬಿಡೆ ಅವರನ್ನು, ನಿಮ್ಮ ಅಮ್ಮ ಕಣೆ, ಬಿಡೆ ಅವರನ್ನು ಅಂತ ಅಪ್ಪು ಅಂಜುನ ಹಿಂದಕ್ಕೆ ಹೇಳ್ಕೊತಾಳೆ. ಏನೇ ಆಗಿದೆ ನಿನಗೆ, ಅವ್ರು ನಿಮ್ಮ ಅಮ್ಮ ಕಣೆ, ಅವರನ್ನೇ ಸಾಯ್ಸೋಕ್ಕೆ ಹೊರಟಿದೆಯಲ್ಲ ಅಂತ ಅಪ್ಪು ಕಿರ್ಚಾಡಬೇಕಾದ್ರೆ, ನಾನು ಮತ್ತೆ ಅಜಿತ್ ವಿಷಯದಲ್ಲಿ ಅದು ಯಾರೇ ಆಗಿರಲಿ ಬೇರೆ ಆಗೋ ವಿಷಯ ಮಾತಾಡಿದ್ರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಗೊತ್ತು ತಾನೇ, ಆಗಿದ್ರೂ ಬೇರೆ ಆಗೋ ಮಾತಾಡ್ತಾರೆ ಅಂತ ಅಂಜು ರೇಗಾಡ್ತಿರ್ತಾಳೆ. ಅದೇ ಏನು ಹೇಳ್ತಿದ್ದೀರಿ ಅದೇ ನೀವು ಅಂತ ಅಪ್ಪು ಕೇಳಬೇಕಾದ್ರೆ, ನನ್ನ ಹತ್ರನೇ ಅಜಿತ್ನ ಬಿಟ್ಟು ಬದುಕೋಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಅಪ್ಪು ನನ್ನಿಂದ ಸಾಧ್ಯನಾ ಅಂತ ಮತ್ತೆ ಅಂಜು ದೇವಯಾನಿ ಕತ್ತಿಸ್ಕೋಕೆ ಅಂತ ಹೋಗ್ತಾಳೆ. ಆಗ ಅಪ್ಪು ಅಂಜು ಕೆನ್ನೆಗೆ ಹೊಡಿತಾಳೆ. ಅದಕ್ಕೆ ಅಮ್ಮ ಅಂತಲೂ ನೋಡದೆ ಅವರ ಪ್ರಾಣ ತೆಗಿಯೋಕೆ ಹೋಗ್ತಿದ್ದೀಯ ನೀನು, ನೋಡು ಅಂಜು, ಅವರು ಏನೇ ಹೇಳಿದ್ರು ಅದು ನೀನು ಒಳ್ಳೆಯದಕ್ಕೆ ಅಂತ, ನಿನಗೆ ತಲೆ ಇಲ್ವಾ ಅಂತ ಹೇಳ್ತಾಳೆ. ಆಗ ಹೋಗಲಿ ಬಿಡು, ಏನು ಬಾಯಿ ತಪ್ಪಿ ಹೇಳಿರ್ತಾರೆ, ಅದಕ್ಕೆ ನೀನು ಈ ಮಟ್ಟಿಗೆ ಬೈಬೇಕಾದ್ರೆ ನಾನು ಮಾಡಿದ್ದು ತಪ್ಪಾಯಿತು ಅಂತ ಅವರಿಗೆ ಅಂಜು ದೇವಯಾನಿ ತಪ್ಕೊಂಡು ಐ ರಿಯಲಿ ಸಾರಿ ಮಮ್ ಅಂತ ಹೇಳ್ತಿರ್ತಾಳೆ. ಅಂಜು ಮಾಡಿದ ಕೆಲಸಕ್ಕೆ ದೇವಯಾನಿ ಭಯ ಪಡ್ತಾ ಇರ್ತಾಳೆ. ಮಮ್ ಐ ರಿಯಲಿ ಸಾರಿ ಮಮ್, ಪ್ಲೀಸ್ ಮಮ್, ಅಜಿತ್ ವಿಷಯದಲ್ಲಿ ಯಾರೇ ಆದರೂ ಯಾವುದೇ ಕಾರಣಕ್ಕೂ ಆ ರೀತಿ ಹೇಳಬೇಡಿ ಮಮ್, ಪ್ಲೀಸ್ ಮಮ್, ಐ ರಿಯಲಿ ಸಾರಿ ಮಮ್, ನಿನಗೆ ಗೊತ್ತಾಗಲ್ವಾ ಮಮ್, ನನ್ನ ಲೈಫಲ್ಲಿ ಅಜಿತ್ ಬಿಟ್ಟರೆ ಬೇರೆಗೆ ಯಾರಿಗೂ ಜಾಗ ಇಲ್ಲ ಮಮ್. ಈ ಕಡೆ ಶ್ರವಣ್ ಯೋಚನೆ ಮಾಡ್ತಾ ಕೂತ್ಕೊಳ್ಬೇಕಾದ್ರೆ ಅಲ್ಲಿಗೆ ಸಂಗೀತ ಮತ್ತು ನಚ್ಚಿ ಇಬ್ಬರು ಬರ್ತಾರೆ. ಶ್ರವಣ್ ಯಾಕೋ ಒಬ್ಬನೇ ಕೂತ್ಕೊಂಡಿದ್ದೀಯಾ, ಏನು ಯೋಚನೆ ಮಾಡ್ತಿದ್ಯಾ ಅಂತ ಸಂಗೀತ ಅವರು ಕೇಳಬೇಕಾದ್ರೆ, ಏನೂ ಇಲ್ಲ ಅಕ್ಕ, ಯಾಕೋ ಭೂಮಿ ತುಂಬ ನೆನಪಾದ್ಲು ಅಷ್ಟೇನೆ ಅಂತ ಶ್ರವಣ್ ಅವರು ಹೇಳ್ತಾರೆ. ಹಾಂ, ಅದಕ್ಕೆ ಈ ಮನೆಯಲ್ಲಿ ನಿಮಗೆ ನಿಮ್ಮ ಮಗಳು ಥರನೇ ಇದ್ರು, ಅದಕ್ಕೆ ಅಲ್ವಾ ಈ ಥರ ಮಿಸ್ ಮಾಡ್ಕೊಳ್ತಾ ಇರೋದು ಅಂತ ನಚ್ಚಿ ಕೇಳ್ತಾನೆ. ಏನೋ ಗೊತ್ತಿಲ್ಲ, ನಚ್ಚಿ ಭೂಮಿ ಮನೆಯಲ್ಲಿ ಇಲ್ಲ ಅಂದರೆ ಮನೆ ಎಲ್ಲ ಒಂಥರ ಬಿಕ್ಕೋ ಅನಿಸುತ್ತೆ ಅಲ್ವಾ ಅಕ್ಕ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ಅದೇನೋ ನಿಜ ಕಣೋ ಅಂತ ಸಂಗೀತ ಅವರು ಹೇಳ್ತಾರೆ. ಅಲ್ಲ ಮಾವ, ಇಷ್ಟೊಂದು ಮಿಸ್ ಮಾಡ್ಕೋತಿದ್ದೀರಾ ಅಂತ ಅಂದರೆ ಒಂದು ಮಿಸ್ ಕಾಲ್ ಕೊಟ್ಬಿಡಿ, ಅದಕ್ಕೆ ನೋಡಿದ ತಕ್ಷಣ ಟಕ್ ಅಂತ ವಾಪಸ್ ಕಾಲ್ ಮಾಡ್ತಾರೆ ಅಂತ ನಚ್ಚಿ ಹೇಳಬೇಕಾದ್ರೆ, ಹೌದು ಕಣೋ, ಅವಳ ಜೊತೆ ಮಾತಾಡಿದರೆ ಸಮಾಧಾನ ಆಗುತ್ತೆ, ಅದನ್ನು ಬಿಟ್ಟು ಈ ರೀತಿ ಒಬ್ಬಳನ್ನೇ ಕೂತ್ಕೊಂಡು ಹೇಗೋ ಅಂತ ಸಂಗೀತ ಅವರು ಕೇಳ್ತಾರೆ. ನಾನು ಕಾಲ್ ಮಾಡೋಣ ಅಂತ ಅಂದ್ಕೊಂಡೆ ಅಕ್ಕ, ಬಟ್ ಗಂಡ ಹೆಂಡತಿ ಇಬ್ಬರು ಹೋಗಿರ್ತಾರೆ, ಸುಮ್ಮನೆ ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಸುಮ್ಮನೆ ಅಂತ ಆಗಿಬಿಟ್ಟೆ ಅಂತ ಶ್ರವಣ್ ಅವರು ಹೇಳ್ತಾರೆ. ಹಾಗಂತ ಏನಿಲ್ವೋ, ಮನೆಯಿಂದ ಇಬ್ಬರು ಆಚೆ ಹೋಗಿರ್ತಾರೆ, ನಾವು ಆಗಾಗ ಫೋನ್ ಮಾಡಿ ವಿಚಾರಿಸ್ಕೋತಾ ಇರಬೇಕಲ್ವಾ ಅಂತ ಸಂಗೀತ ಅವರು ಹೇಳ್ತಾರೆ. ಬೇಡ ಅನಿಸುತ್ತೆ ಅಕ್ಕ, ಅವರೀಗ ಬೇರೆ ಮನಸ್ಥಿತಿಯಲ್ಲಿ ಇರಬಹುದು ಅಂತ ಶ್ರವಣ್ ಅವರು ಹೇಳಬೇಕಾದ್ರೆ, ಅದೇನೋ ನಿಜನೇ ಕಣೋ, ಆದರೂ ಶ್ರವಣ್, ನಮ್ಮ ಅಂಜು ಎಂಗೇಜ್ಮೆಂಟ್ ಇನ್ನು 4 ದಿವಸ ಕಣೋ ಇರೋದು, ಬಟ್ಟೆ ತೆಗಿಬೇಕಾಗುತ್ತೆ, ಒಡವೆ ತೆಗಿಬೇಕಾಗುತ್ತೆ, ನಮ್ಮ ಜೊತೆ ಅಜಿತ್ ಭೂಮಿ ಇದ್ದರೆ ಚೆನ್ನಾಗಿರ್ತಿತ್ತು ಅಲ್ವೇನೋ ಅಂತ ಸಂಗೀತ ಅವರು ಹೇಳಬೇಕಾದ್ರೆ, ಮದರ್ ಇಂಡಿಯಾ ಇದ್ದರೆ ಇಲ್ಲ ಇರಬೇಕು ಅಂತ ನಚ್ಚಿ ಹೇಳ್ತಾನೆ. ಹೌದು ಕಣೋ ಅಂತ ಸಂಗೀತ ಅವರು ಹೇಳಬೇಕಾದ್ರೆ, ಹೌದಲ್ವಾ, ನನಗೆ ಯಾಕೋ ಇದು ಒಳಿಲೇ ಇಲ್ವಲ್ಲ ನೋಡು ಅಕ್ಕ, ನಿನ್ನ ಮಗ ಕೆಲಸ ಅಂತ ಹೆಂಡ್ತಿನ ಕರ್ಕೊಂಡು ಎಲ್ಲೂ ಹೋಗೇ ಇಲ್ಲ ಅಂತ ಅಪರೂಪಕ್ಕೆ ನಾವು ಬಲವಂತ ಮಾಡಿದ್ದೀವಿ ಅಂತ ಭೂಮಿನ ಕರ್ಕೊಂಡು ಹೋಗಿದ್ದಾನೆ, ಈಗೇನಾದರೂ ಅಂಜಿ ವಿಷಯ ಹೇಳ್ಬಿಟ್ರೆ ಇವತ್ತೇ ಹೊರಟ್ಬಿಡ್ತಾನೆ ಅಂತ ಶ್ರವಣ್ ಅವರು ಹೇಳಬೇಕಾದ್ರೆ, ನಿನ್ನ ಮಾತೇನೋ ಕರೆಕ್ಟ್ ಕಣೋ, ಈ ವಿಚಾರ ಗೊತ್ತಾದ ಕೂಡಲೇ ಅಜಿತ್ ನೀನು ಹೇಳ್ದಂಗೆ ಬಂದ್ಬಿಡ್ತಾನೆ, ಅದರಲ್ಲೂ ನಮ್ಮ ಭೂಮಿ ಗೊತ್ತಾಗುತ್ತೆ ಮುಗೀತು ಕತೆ, ಅವನಿಗಿಂತ ಮುಂಚೆನೇ ಹೊರಟು ನಿಂತಿರ್ತಾಳೆ ಅಂತ ಸಂಗೀತ ಅವರು ಹೇಳ್ತಿರ್ತಾರೆ. ಸರಿ, ಇವಾಗ ಏನು ಮಾಡೋದು ಅಂತೀಯಾ ಅಂತ ಶ್ರವಣ್ ಅವರು ಹೇಳ್ಬೇಕಾದ್ರೆ, ಅಯ್ಯೋ ನನಗಂತೂ ಏನು ಹೊಳಿತಾನೇ ಇಲ್ಲ ಕಣೋ, ಸರಿ ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ನನಗೆ ಅಡುಗೆ ಮನೆಯಲ್ಲಿ ಬೆಟ್ಟದಷ್ಟು ಕೆಲಸ ಇದೆ, ಬರ್ತೀನಿ ಅಂತ ಹೇಳಿ ಸಂಗೀತ ಅವರು ಅಲ್ಲಿಂದ ಹೊರಟೋಗ್ತಾರೆ. ಅಷ್ಟರಲ್ಲಿ ಶ್ರವಣ್ ಅವರಿಗೆ ಕಾಲ್ ಬಂದು ಅಂತ ಅವರು ಎದ್ದು ಹೊರಟೋಗ್ತಾರೆ. ಅಲ್ಲ, ಇಲ್ಲಿ ಮನೆಯಲ್ಲಿ ಒಬ್ಬ ಡಾಕ್ಟರ್ ಕೂತ್ಕೊಂಡಿದ್ದೀನಿ, ನನಗೆ ಬೆಲೆನೇ ಇಲ್ವಲ್ಲ, ಸರಿ ಬಿಡಿ ನೀವಿಬ್ಬರು ಎದ್ದೋದ್ಮೇಲೆ ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡಲಿ ಅಂತ ಹೇಳಿ ನಚ್ಚಿನೂ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಅಜಿತ್ ಭೂಮಿ ಇಬ್ಬರೂ ಅಶ್ವಿನಿ ಇರೋ ಜಾಗಕ್ಕೆ ಬಂದು ಆ ಮನೇಲೆಲ್ಲ ಸರ್ಚ್ ಮಾಡ್ತಿರ್ತಾರೆ. ಇವರು ಬರೋ ಅಷ್ಟರಲ್ಲಿ ಆಗಲೇ ಅವರು ಅಲ್ಲಿಂದ ಜಾಗ ಖಾಲಿ ಮಾಡಿರ್ತಾರೆ. ನಾವು ಬಂದಿದ್ದು ಗೊತ್ತಾಗಿ ತಪ್ಪಿಸ್ಕೊಂಡು ಬಿಟ್ಟಿದ್ದಾರೆ ಅಂತ ಅನಿಸುತ್ತಿದೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸಾಹೇಬ್ರೆ ಇಲ್ಲಿದ್ದಿದ್ದ ಜನ ನೋಡೋದಕ್ಕೆ ತುಂಬ ಭಯಂಕರವಾಗಿದ್ರು ಸಾಹೇಬ್ರೆ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಅಂತ ಭೂಮಿ ಹೇಳಬೇಕಾದ್ರೆ, ಅಜಿತ್ ಭೂಮಿ ಇಬ್ಬರೂ ಆ ಮನೇನ ಮತ್ತೆ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಹುಡುಕ್ತಾ ಭೂಮಿ ಕಿಟಕಿ ಹತ್ರ ಅವರೆಲ್ಲರನ್ನೂ ಕಾರ್ ಹತ್ತಿ ಹೋಗಿರೋದನ್ನ ನೋಡ್ಬಿಡ್ತಾಳೆ. ಸಾಹೇಬ್ರೆ, ಅವ್ರು ಕಾರ್ ಓಡ್ಕೊಂಡು ಹೋಗ್ತಾ ಇದ್ದಾರೆ, ಇದನ್ನು ನೋಡಿ ಅಲ್ಲಿ ಅಂತ ಭೂಮಿ ಹೇಳ್ತಾಳೆ. ಆಗ ಅಜಿತ್ ಭೂಮಿ, ಬಾ ಹೋಗಿ ಅವ್ರನ್ನ ಹಿಡಿಯೋಣ ಅಂತ ಅಜಿತ್ ಓಡೋಗಿರ್ತಾನೆ. ಆಗ ಭೂಮಿಗೆ ಅಲ್ಲೇ ಬಿದ್ದಿರೋ ಹ್ಯಾಂಡ್ ಕರ್ಚೀಫ್ ಸಿಗುತ್ತೆ. ಹೆಸರನ್ನು ನೋಡಿ ಭೂಮಿ ಶಾಕ್ ಆಗ್ತಾಳೆ. ಅಜಿತ್ ತುಂಬ ದೂರ ಅವ್ರನ್ನ
ಚೇಸ್ ಮಾಡಿಕೊಂಡು ಹೋಗ್ತಾನೆ. ಅಷ್ಟರಲ್ಲಿ ಆಗಲೇ ಅವರು ತಮ್ಮ ಕಾರ್ನ ಸ್ಪೀಡ್ ಜಾಸ್ತಿ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹಿಂದೆಯೇ ಭೂಮಿ ಓಡೋಗಿ ಬರ್ತಾಳೆ. ಸಾಹೇಬ್ರೆ, ಎಷ್ಟು ದೂರದಿಂದ ನಾನು ನಿಮ್ಮನ್ನು ಕರಿತಾ ಇದ್ದೀನಿ ಗೊತ್ತಾ, ಅದಲ್ಲೇ ಬಿಡಿ, ಇಲ್ಲಿ ನೋಡಿ ಅಂತ ಕರ್ಚೀಫ್ನ ತೋರಿಸ್ತಾಳೆ. ಏನಿದು ಅಂತ ಅಜಿತ್ನ ಕೇಳಿದಾಗ, ಸಾಹೇಬ್ರೆ ಇದು ನಾನೇ ನನ್ನ ಕೈಯಾರೆ ಕಸೂತಿ ಹಾಕಿರೋ ಕರ್ಚೀಫು ಅಂತ ಭೂಮಿ ಹೇಳಿದಾಗ, ಇದು ನಿನ್ನ ಕರ್ಚೀಫಾ ಅಂತ ಅಜಿತ್ ಕೇಳ್ತಾನೆ. ಸಾಹೇಬ್ರೆ, ಇದ್ರ ಹಿಂದೆ ಒಂದು ದೊಡ್ಡ ವಿಷಯನೇ ಇದೆ ಅಂತ ಹಳೆ ಘಟನೆ ಎಲ್ಲನೂ ಹೇಳ್ತಾಳೆ. ಅಂದರೆ ಇದು ಲಕ್ಷ್ಮಿ ಅಕ್ಕಂಗೆ ಭೂಮಿ ಕರ್ಚೀಫ್ನ ಕೊಟ್ಟಿರ್ತಾಳೆ. ಅದರಲ್ಲಿ ಲಕ್ಷ್ಮಿ ಅಕ್ಕ ಇದ್ರ ಮೇಲೆ ನಾನು ಲಕ್ಷ್ಮಿ ಅಂತ ಬರೀಲಾ ಅಥವಾ ಲಕ್ಷ್ಮಿ ಅಕ್ಕ ಅಂತ ಬರ್ಕೊಡ್ಲಾ ಅಂತ ಭೂಮಿ ಕೇಳಿದಾಗ, ಲಕ್ಷ್ಮಿ ಅಕ್ಕ ಭೂಮಿ ಅಂತ ಬರಿ ಅಂತ ಹೇಳ್ತಾಳೆ. ಯಾಕಕ್ಕ ಅಂತ ಭೂಮಿ ಕೇಳಿದಾಗ, ಇದನ್ನು ಹಿಡ್ಕೊಂಡಾಗ ಯಾವಾಗಲೂ ನಿನ್ನ ಕೈ ಹಿಡ್ಕೊಂಡಂಗೆ ಆಗುತ್ತೆ, ಅದಕ್ಕೆ ಭೂಮಿ ನಿನ್ನ ಹೆಸರನ್ನೇ ಹಾಕೊಡು ಅಂತ ಲಕ್ಷ್ಮಿ ಅಕ್ಕ ಹೇಳಿರ್ತಾರೆ. ಆಗ ಭೂಮಿ ತನ್ನ ಹೆಸರನ್ನ ಕಸೂತಿ ಹಾಕಿ ಆ ಕಸೂತಿ ಹಾಕಿರೋ ಕರ್ಚೀಫನ್ನು ಭೂಮಿ ಲಕ್ಷ್ಮಿ ಅಕ್ಕಂಗೆ ಕೊಟ್ಟಿರ್ತಾಳೆ. ಇದನ್ನು ಕೇಳಿ ಅಜಿತ್ಗೆ ಶಾಕ್ ಆಗುತ್ತೆ. ಆಗ ಭೂಮಿ ಭಯ ಆಗಿ ಲಕ್ಷ್ಮಿ ಅಕ್ಕಂಗೆ ಕಾಲ್ ಮಾಡ್ತಾಳೆ. ಲಕ್ಷ್ಮಿ ಅಕ್ಕ, ನಿಮಗೆ ಕೊಟ್ಟಿದ್ನಲ್ಲ ನನ್ನ ಕರ್ಚೀಫ್ ಕಳಸದಲ್ಲಿ ಸಿಕ್ಕಿದೆ, ನೀವು ಹುಷಾರಾಗಿದ್ದೀರ ತಾನೇ? ನನಗೆ ಭಯ ಆಗೋಗಿತ್ತು, ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆಗಿದೆಯೋ ಏನೋ ಅಂತ. ಲಕ್ಷ್ಮಕ್ಕ, ಯಾರಿಗಾದರೂ ಕೊಟ್ಟಿದ್ರಾ ನೀವು ಈ ಕರ್ಚೀಫ್ನ ಅಂತ ಕೇಳಬೇಕಾದ್ರೆ, ಲಕ್ಷ್ಮಿ ಅಕ್ಕ ಕವಿತಮ್ಗೆ ನಾನು ಆ ಕರ್ಚೀಫ್ನ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಭೂಮಿಗೆ ಶಾಕ್ ಆಗುತ್ತೆ. ಆ ವಿಷಯನ ಕೇಳಿ ಅಜಿತ್ ಮತ್ತು ಭೂಮಿಗೆ ಶಾಕ್ ಆಗುತ್ತೆ. ಸಾಹೇಬ್ರೆ, ಶಾರದಮ್ಮ ಅವರು ಕರ್ಚೀಫ್ ನಮಗೆ ಇಲ್ಲಿ ಸಿಕ್ಕಿದೆ ಅಂತ ಅಂದರೆ ಇದರ ಅರ್ಥ ಏನಿರ್ಬೋದು? ಹಾಗಾದರೆ ಆ ರೌಡಿಗಳೆಲ್ಲ ಆ ಶಾರದಮ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ. ಯಾವುದಕ್ಕೋಸ್ಕರ ಮಾಡಿದ್ದಾರೆ? ಯಾರು ಹೇಳಿ ಇದನ್ನೆಲ್ಲ ಮಾಡಿಸಿದ್ದಾರೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಾವು ಈ ವಿಷಯದಲ್ಲಿ ದೊಡ್ಡ ಸಾಹೇಬ್ರಿಗೆ ಹೇಳಬೇಕು ಅಂತ ಹೇಳಿ ಭೂಮಿ ಶ್ರಾವಣ್ಗೆ ಕಾಲ್ ಮಾಡಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು, ಆದರೆ ಆ ವಿಷಯನ ನೀವು ತುಂಬ ಸಮಾಧಾನವಾಗಿ ಕೇಳ್ಕೋಬೇಕು ಅಂತ ಭೂಮಿ ಹೇಳ್ತಿದ್ದಂಗೆ, ಅದೇನು ಹೇಳಮ್ಮ ಅಂತ ಶ್ರಾವಣ ಅವರು ಹೇಳ್ತಾರೆ. ನಮಗೆ ಶಾರದಮ್ಮ ಅವರು ಸಿಕ್ಕಿದ್ರು ಅಂತ ಭೂಮಿ ಹೇಳಿದಾಗ, ಅದನ್ನು ಕೇಳಿ ಶ್ರಾವಣ್ಗೆ ತುಂಬಾ ಖುಷಿಯಾಗುತ್ತೆ. ಏನು, ನನ್ನ ಶಾರದಾ ಸಿಕ್ಕಿದ್ಲಾ, ನಿಜನಾ ಅಂತ ಹೇಳಿಕೊಂಡು ಶ್ರಾವಣ ಅವರು ಖುಷಿ ಪಡ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.